ಮೀಡಿಯಾ ನೆಟ್ವರ್ಕ್ ಎಂದೆಂದಿಗೂ ನಿಮ್ಮೊಂದಿಗೆ. ಮನೆಯಲ್ಲಿ ಕಷ್ಟ ಕಾರ್ಪಣ್ಯ ತಪ್ಪುತ್ತಾ ಇಲ್ವಾ? ಚಿಂತೆ ಬೇಡ. ಸಂಪತ್ ಶುಕ್ರವಾರದ 3ನೇ ವಾರದ ಪೂಜೆಗೆ ಮಹಾಲಕ್ಷ್ಮಿಗೆ ಈ ಒಂದು ಸೊಪ್ಪನ್ನ ಸಮರ್ಪಣೆ ಮಾಡಿದರೆ ಸಾಕು. ಅದು ಪ್ರಕೃತಿಯಲ್ಲಿ ಉಚಿತವಾಗಿ ಸಿಗುತ್ತೆ. ಆ ಸೊಪ್ಪು ಯಾವುದು ತಿಳಿಬೇಕು ಅಂದ್ರೆ ಈ ಸಂಚಿಕೆಯನ್ನ ಪೂರ್ತಿ ನೋಡಿ. ನಮಸ್ಕಾರ. ಜೀತ್ ಮೀಡಿಯಾ ನೆಟ್ವರ್ಕಿಗೆ ತಮ್ಮೆಲ್ಲರಿಗೂ ಆತ್ಮೀಯವಾದಂತಹ ಸ್ವಾಗತ. ನಾನು ಸಂಧ್ಯಾ ಭಟ್. ವೀಕ್ಷಕರೇ, ಸಂಪತ್ ಶುಕ್ರವಾರದ ನಿಮ್ಮ ದೀಕ್ಷೆ 3ನೇ ವಾರಕ್ಕೆ ಬಂದು ನಿಂತಿದೆ. ಹಾಗಾದರೆ ಈ ವಾರ ಗುರುಗಳು ಏನೇನು ವಿಶೇಷ ಕಥೆಗಳನ್ನು ನಮಗೆ ಹೇಳ್ತಾ ಇದ್ದಾರೆ, ಯಾವ ಪೂಜೆಗಳ ಬಗ್ಗೆ ತಿಳಿಸ್ಕೊಡ್ತಿದ್ದಾರೆ ಅಂತ ತಿಳ್ಕೊಳ್ಳುವಂತಹ ಸಮಯ. ಬನ್ನಿ ಗುರುಗಳನ್ನ ಕಾರ್ಯಕ್ರಮಕ್ಕೆ ಸ್ವಾಗತಿಸೋಣ. ಗುರುಜಿ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ನಮೋ ಭಗವತೆ ವಾಸುದೇವಾಯ. ಲಕ್ಷ್ಮೀ ಸಮೇತ ಶ್ರೀಮನ್ನಾರಾಯಣರ ದಿವ್ಯಪಾದ ಚರಣಕಮಲಗಳಿಗೆ ಅನಂತ ಕೋಟಿ ವಂದನೆಗಳು. ಓಂ ಶ್ರೀ ಮಹಾಲಕ್ಷ್ಮಿಯೇ ನಮಃ. ಗುರುಜಿ, ಈಗಾಗಲೇ ತುಂಬ ಸಂಪತ್ ಶುಕ್ರವಾರದ ಬಗ್ಗೆ ತುಂಬ ಇನ್ಫಾರ್ಮೇಷನನ್ನು ಕೊಟ್ಟಿದ್ದೀರಾ, ಅದರ ಪೂಜೆ ಹೇಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ತಿಳಿಸ್ಕೊಟ್ಟಿದ್ದೀರಾ. ಆದರೆ ಇದರ ಉದ್ಯಾಪನೆ ಏನಾದ್ರು ಇರುತ್ತಾ? ಅಂದರೆ ನೆಕ್ಸ್ಟ್ ಡೇಗೂ ಇದು ಪೂಜೆ ಏನಾದ್ರು ಕಂಟಿನ್ಯೂ ಆಗುತ್ತಾ? ಅಲ್ಲಿಗೆ ಉದ್ಯಾಪನೆ ಮಾಡ್ಕೋಬೇಕಾ, ಹೇಗೆ ಅಂತ? ತುಂಬ ಒಳ್ಳೆ ಪ್ರಶ್ನೆ ಕೇಳಿದ್ರಿ. ಎಲ್ಲರೂ ಏನು ಯೋಚನೆ ಮಾಡುವಂಥದ್ದು ಪೂಜೆ ಪುನಸ್ಕಾರಗಳನ್ನು ಮಾಡ್ತಾರೆ ಹೇಳಿ. ಸಂಪತ್ ಶುಕ್ರವಾರ ಜೊತೆಗೆ ಆ ಸಂಪತ್ ಶುಕ್ರವಾರದ 2ನೇ 3ನೇ ಅಥವಾ 4ನೇ ವಾರದಲ್ಲಿ ವರಮಹಾಲಕ್ಷ್ಮಿ ಪೂಜೆಯನ್ನು ಮಾಡ್ಕೋತಾರೆ. ಆದರೆ ನೋಡಿ, ಸಂಪತ್ ಶುಕ್ರವಾರದ ಜೊತೆಗೆ ಸಂಪತ್ ಶನಿವಾರ ಅಂತ ಕೂಡ ಬರುತ್ತೆ. ಇದು ತುಂಬಾ ಜನಕ್ಕೆ ಗೊತ್ತಿಲ್ಲ. ಸಂಪತ್ ಶುಕ್ರವಾರ ಎಷ್ಟು ಪವರ್ಫುಲ್ ಆಗಿರುತ್ತೆ, ಸಂಪತ್ತು ಶನಿವಾರ ಕೂಡ ಅಷ್ಟೇ ಪವರ್ಫುಲ್ ಆಗಿರುತ್ತೆ. ಕರ್ನಾಟಕದ ಕೆಲವೊಂದು ಭಾಗಗಳಲ್ಲಿ, ಉತ್ತರ ಕರ್ನಾಟಕ ಇರ್ಬೋದು, ಮಹಾರಾಷ್ಟ್ರ ಇರ್ಬೋದು, ತೆಲಂಗಾಣ, ಆಂಧ್ರ ಪ್ರದೇಶ, ಸುಮಾರು ಕಡೆಗೆ ಸಂಪತ್ತು ಶುಕ್ರವಾರದ ಜೊತೆಗೆ ಜೊತೆಯಾಗಿ ಸಂಪತ್ತು ಶನಿವಾರದ ಪೂಜೆನೂ ಕೂಡ ನೆರವೇರುತ್ತೆ. ಅದರ ಹಿಂದೆ ಒಂದು ಪೌರಾಣಿಕ ಕತೆ ಕೂಡ ಬರುತ್ತೆ. ಓಕೆ, ಬಹಳ ಮಹತ್ವದ್ದಿದೆ. ಗುರುಗಳೇ, ಹಾಗಾದ್ರೆ ಏನದು ಪೌರಾಣಿಕ ಕತೆ ಅಂತ? ನೋಡಿ, ನಾವು ಹಬ್ಬಗಳು ಹರಿದಿನಗಳಿಗೆ ಸುಮ್ಮನೆ ವ್ರತ ಆಚರಣೆ ಮಾಡಿಬಿಡ್ತೀವಿ. ಬಟ್ ಅದು ಉಗಮ ಆಗಿದ್ದು ದೈವೀಯ ಶಕ್ತಿಯಿಂದ. ಅದರ ಹಿಂದ್ಗಡೆ ಒಂದು ಪೌರಾಣಿಕ ಪುಣ್ಯ, ಒಂದು ವಿಶೇಷವಾದಂತಹ ಸಂದರ್ಭ ಇರಲೇಬೇಕು, ಇದ್ದೇ ಇರುತ್ತೆ, ಇದೆ. ಓಕೆ, ಇದಕ್ಕೆ ಜೊತೆಯಾಗಿ ಏನು ಅಂತಂದ್ರೆ ಸಾಯಕ್ಕ ಧ್ಯೇಯಕ್ಕ ಅನ್ನುವಂಥ ಅಕ್ಕ ತಂಗಿಯರ ಕತೆ ಬರುತ್ತೆ. ಓಕೆ, ಕೋಟ್ಯಾಂತರ ವರ್ಷಗಳ ಹಿಂದೆ ಒಂದು ಕುಟುಂಬದಲ್ಲಿ ಅಕ್ಕ ತಂಗಿಯರ ಕತೆ. ಈಗೇನು ನಾವು ಸಂಪತ್ತು ಶುಕ್ರವಾರ ವರಮಹಾಲಕ್ಷ್ಮಿ ಪೂಜೆ ಅಂತ ಮಾಡ್ತಾ ಇದ್ದೀವಿ, ಆ ಕುಟುಂಬದಲ್ಲಿ ಸಾಯಕ್ಕ ಧ್ಯೇಯಕ್ಕ ಆತ್ಮೀಯ ಅಕ್ಕ ತಂಗಿಯರು ತುಂಬಾ ಪ್ರೀತಿ ಇತ್ತು. ಮದುವೆ ಆದಮೇಲೆ ಸಾಯಕ್ಕನನ್ನ ಒಂದು ಮನೆ, ಧ್ಯೇಯಕ್ಕನನ್ನ ಒಂದು ಮನೆಗೆ ಮದುವೆ ಮಾಡಿ ಕೊಡುವಂಥದ್ದು. ಇಲ್ಲೇನಾಗುತ್ತೆ ಅಂದರೆ, ಈ ಧ್ಯೇಯಕ್ಕ ಎನ್ನುವಂತಹ ಈ ಸ್ತ್ರೀಗೆ ಬಹಳ ದೇವರ ಮೇಲೆ ಭಕ್ತಿ, ಬಹಳ ಭಕ್ತಿ. ಪ್ರತಿ ವಾರ ಪೂಜೆ ಮಾಡುವಂಥದ್ದು, ಲಕ್ಷ್ಮೀ ಪೂಜೆ, ಮತ್ತೊಂದು ಮಗದೊಂದು. ಆ ಒಂದು ವಿಶೇಷವಾಗಿ ಈ ಧ್ಯೇಯಕ್ಕ ಸಂಪತ್ತು ಶನಿವಾರದ ಪೂಜೆಯನ್ನು ಕೂಡ ಆಚರಿಸ್ಕೊಂಡು ಬರ್ತಾ ಇರ್ತಾರೆ. ಆದರೆ ಅಕ್ಕನಿಗೆ ಅಷ್ಟಕ್ಕಷ್ಟೇ ದೇವರ ಭಕ್ತಿ. ಅದು ಏನೋ ಮನೆಯಲ್ಲಿ ಅತ್ತೆ ಮಾವ ಹೇಳಿದ್ರು, ಗಂಡ ಹೇಳಿದ್ರು, ಮಾಡ್ಬೇಕಾ ಪೂಜೆ ಮಾಡ್ಬೇಕಾ, ನೆಗ್ಲಿಜೆನ್ಸ್, ಇಗ್ನೋರೆನ್ಸ್, ಆ ಥರ. ಸರಿ ಆಯ್ತು. ಆದರೆ ಅಕ್ಕನಿಗೆ ಮುಂದೆ ತುಂಬಾ ಕಷ್ಟ ಬರುತ್ತಂತೆ. ಹಣಕಾಸಿಗೆ ಪ್ರತಿ ಪೈಸೆಗೂ ಪರದಾಡುವಂಥ ಪರಿಸ್ಥಿತಿ ಬಂದಾಗ ತಂಗಿಗೆ ಆಕೆ ಹೇಳಿ ಕಳಿಸ್ತಾಳಂತೆ, ಇಲ್ಲ ನನಗೆ ಈ ಥರ ಕಷ್ಟ ಬಂದ್ಬಿಟ್ಟಿದೆ, ಏನಾದರೂ ಹಣಕಾಸಿನ ಸಹಾಯ ಮಾಡಬೇಕು. ಅಕ್ಕ ಅಲ್ವಾ, ಮಾಡಲೇಬೇಕು, ಮತ್ತೆ ಬಿಡಕ್ಕಾಗಲ್ಲ. ಆಯ್ತು, ನಿಮ್ಮ ಮನೆಯಿಂದ ಯಾರಾದರೂ ಫ್ಯಾಮಿಲಿ ಮೆಂಬರ್ಸನ್ನು ಕಳಿಸು, ನಾನು ಹಣ ಕೊಟ್ಟು ಕಳಿಸ್ತೀನಿ. ಸರಿ, ತಂಗಿ ಹಣ ಕೊಟ್ಟು ಕಳಿಸ್ದಾಗ ಅರ್ಧ ದಾರಿಗೆ ಬರೋಷ್ಟರಲ್ಲಿ ಆ ಹಣ ಮಾಯ ಆಗ್ಬಿಡುತ್ತೆ. ಮನೆಗೆ ಹೋಗಿ ನೋಡ್ಕೋತಾರೆ, ಹಣನೇ ಇಲ್ಲ. ಏನು ಈ ಥರದ ವಿಚಿತ್ರ ಸಂಗತಿಗಳು ನಡೆಯೋದಕ್ಕೆ ಶುರುವಾಗತ್ತಂತೆ. ಅಕ್ಕ ಅಬ್ಸರ್ವ್ ಮಾಡ್ತಾಳಂತೆ, ಪ್ರತಿ ಶುಕ್ರವಾರ ಅಲ್ಲಿ ಕಳಿಸ್ಬೇಕು, ತಂಗಿ ಹಣ ಕೊಡಬೇಕು, ಇವರು ಶನಿವಾರ ಆ ಮನೆಯಿಂದ ಹೊರಡಬೇಕು. ಅರ್ಧ ದಾರಿಗೆ ಹೋದ ತಕ್ಷಣ ಹಣ ಮಾಯ. ಬಹಳ ಕಷ್ಟ ಆಗುತ್ತಂತೆ. ಏನು ಮಾಡಬೇಕು ತಿಳಿಯಲಾರ್ದಂಥ ಪರಿಸ್ಥಿತಿ. ಕೊನೆಗೆ ಅಕ್ಕನ ಕನಸಿನಲ್ಲಿ ಮಾತೆ ಮಹಾಲಕ್ಷ್ಮಿ ಪ್ರಕಟ ಆಗಿ ಹೇಳ್ತಾಳೆ, ನಿನಗೆ
ಹಣ ಬಂದು ತಲುಪ್ತಾ ತಂಗಿ ಕಡೆಯಿಂದ, ಇಲ್ಲಮ್ಮ ತಲುಪಲಿಲ್ಲ. ಮತ್ತೆ ಯಾಕೆ ನನ್ನನ್ನು ಮರ್ತೆ? ತಂಗಿ ನೋಡಿದ್ರೆ ಎಷ್ಟು ಶ್ರದ್ಧೆ ಭಕ್ತಿಯಿಂದ ಪೂಜೆ ಮಾಡ್ತಾಳೆ, ನಿನಗೆ ತಲುಪ್ತಾ ಹಣ? ಇಲ್ಲ. ಅದಕ್ಕೋಸ್ಕರ ಈ ಶ್ರಾವಣ ಮಾಸದಲ್ಲಿ ಬರುವಂತಹ ಸಂಪತ್ ಶುಕ್ರವಾರದ ಮರುದಿನ ಬರುವಂತಹ ಶನಿವಾರ, ಶುಕ್ರವಾರಕ್ಕೆ ನಿನ್ನ ತಂಗಿ ಎಷ್ಟು ಶ್ರದ್ಧೆ ಭಕ್ತಿ ಆದ್ಯತೆಯಿಂದ ಪೂಜೆ ಮಾಡ್ತಾ ಇದ್ದಾಳೆ, ಶ್ರಾವಣ ಶನಿವಾರನೂ ಕೂಡ ನೀನನ್ನು ಪೂಜೆ ಮಾಡಬೇಕು ಅಂತ ಹೇಳಿದಾಗ ಈ ವೃತ್ತಾಂತವನ್ನ ಆಕೆ ತಂಗಿ ಹೇಳ್ತಾಳೆ. ಹಿಂಗಾಯ್ತು, ಕನಸು ಹಿಂಗಾಯ್ತು ಅಂದಾಗ ಹೌದಾ ಅಂತ ಹೇಳಿ ಅಕ್ಕ ತಂಗಿ ಇಬ್ರು ಕೂಡ ಭಕ್ತಿಯಿಂದ ಶ್ರಾವಣ ಶುಕ್ರವಾರ ಮತ್ತು ಸಂಪತ್ ಶನಿವಾರ, ಶನಿವಾರವನ್ನ ಸಂಪತ್ ನೋಡಿ, ಸಂಪತ್ ಶುಕ್ರವಾರ ಸಂಪತ್ ಶನಿವಾರ, ಸಂಪತ್ ಶುಕ್ರವಾರ ಸಂಪತ್ ಶನಿವಾರ, ಈ ರೀತಿ ಪೂಜೆ ಮಾಡ್ತಾ 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 ಬಂದ್ರಂತೆ. ಅಲ್ಲಿಗೆ ಇಬ್ಬರಿಗೂ ಕೂಡ ತಂಗಿ ಅಂತೂ ಬಿಡಿ, ದೈವ ಭಕ್ತೆ, ಲಕ್ಷ್ಮೀ ಪೂಜೆ ಮಾಡ್ಕೊಂಡು ಸಾಕಷ್ಟು ಒಳಿತಲ್ಲಿ ಶ್ರೀಮತಿಕೆ ಇದ್ಲು. ಅಕ್ಕನಿಗೇನು ಕಷ್ಟ ಆಗಿತ್ತು, ಆ ಕಡು ಬಡತನ ಎಲ್ಲ ದೂರ ಆಗಿ ತಂಗಿಯ ತರನು ಕೂಡ ಆಕೆ ಶ್ರೀಮಂತಳಾಗ್ತಾಳಂತೆ. ಸಿರಿವಂತಳಾಗಿ ಕಾಲ ಕಾಲಕ್ಕೂ ಭಕ್ತಿ ಒಂದು ಲಕ್ಷ್ಮೀ ಪೂಜೆಯನ್ನ ಮಾಡಿ, ಶುಕ್ರವಾರ ಸಂಪತ್ ಶುಕ್ರವಾರ ಶನಿವಾರದ ಪೂಜೆಯನ್ನ ಮಾಡಿ ಒಂದು ವಿಶೇಷ ಅನುಗ್ರಹ ಪಡೆದ್ಲು ಅನ್ನೋದು ಈ ಕಥೆಯ ಒಂದು ಐತಿಹ್ಯ. ಓಕೆ ಗುರುಜಿ, ಅಂದ್ರೆ ಸಂಪತ್ ಶುಕ್ರವಾರ ಪೂಜೆನ ಯಾರ್ಯಾರು ಮಾಡ್ಕೋತಾರ ಅವರೆಲ್ಲರೂ ಸಂಪತ್ ಶನಿವಾರವನ್ನು ಮಾಡ್ಕೊಳ್ಳೇಬೇಕಾ? ಅಂದ್ರೆ ಏನಾಗುತ್ತೆ ಅಂತಂದ್ರೆ, ಸಂಪತ್ತು ಶುಕ್ರವಾರದ ಪೂಜೆಯನ್ನ ವಿಜೃಂಭಣೆಯಿಂದ ಮಾಡ್ಕೊತಾರೆ. ಇಲ್ಲಿ ನೋಡಿ, ಸಂಪತ್ ಶುಕ್ರವಾರದ ಪೂಜೆ ವಿಜೃಂಭಣೆಯಿಂದ ಆಗತ್ತೆ. ಅಮ್ಮನವ್ರು ಏನ್ ಹೇಳಿರುವಂತದ್ದು, ಸಂಪತ್ತು ಶನಿವಾರದ ಪೂಜೆ ಆಗತ್ತಲ್ಲ, ಅದಕ್ಕೆ ಅಂಬಲಿ ಮತ್ತು ಸೊಪ್ಪಿನ ಪಲ್ಯ ಬೇಕು ಅಂತ. ಅದ್ದೂರಿಯಾಗಿ ಏನು ಕೇಳೋದಿಲ್ಲ. ಅದು ಕೂಡ ಉಲ್ಲೇಖ ಏನಿರುವಂತದ್ದು, ಮನೆ ಹಿತ್ತಲಿನಲ್ಲಿ ಬೆಳೆದಂತ ಸೊಪ್ಪಿನಿಂದ ನನಗೆ ಪಲ್ಯ ಮಾಡಬೇಕು, ಸೊಪ್ಪಿನ ಪಲ್ಯ. ಬಟ್ ಈಗ ಹಿತ್ತಲುಗಳು ಕಡಿಮೆ, ಸೊ ಹಾಗಾಗಿ ನಿಮ್ಗೆ ಯಾವ ಸೊಪ್ಪು ಅವೈಲೇಬಲ್ ಇರುತ್ತೋ, ಮೆಂತೆ ಇರ್ಬೋದು, ಸಬ್ಬಕ್ಕಿ ಇರ್ಬೋದು, ನಿಮಗೆ ಯಾವ ಸೊಪ್ಪು ಅವೈಲೇಬಲ್ ಇರುತ್ತೋ ಅದರಿಂದ ಅಂಬಲಿ. ಅಂಬಲಿಯನ್ನ ಮಾಡೋದು ನುಚ್ಚು ಅಂಬಲಿ ಗೊತ್ತಿದೆ, ಜೋಳದಿಂದ ಮಾಡ್ತಾರೆ ಮತ್ತು ಅಕ್ಕಿಯಿಂದ ಮಾಡುವಂತಹದ್ದು. ಅಂಬಲಿಯ ಜೊತೆಗೆ ಅದಕ್ಕೆ ಉಪ್ಪು ಹಾಕಿ ಅಂಬಲಿಯನ್ನ ತಯಾರು ಮಾಡಿ ಅದಕ್ಕೊಂದ್ ಸ್ವಲ್ಪ ಮೊಸರನ್ನ ಹಾಕಿ ಅದರ ಜೊತೆಗೆ ನೀವು ಸೊಪ್ಪಿನ ಪಲ್ಯವನ್ನು ಇಡಬೇಕಂತೆ. ನೋಡಿ, ಇದರಲ್ಲಿ ವೈರುಧ್ಯ ಹೆಂಗ್ ಬರುತ್ತೆ ಅಂತಂದ್ರೆ, ನಾನು ಕೇವಲ ಹಣ ಅಲ್ಲ, ಅದರ ಜೊತೆಗೆ ಭಕ್ತಿಯನ್ನ ಕೂಡ ನಿರೀಕ್ಷೆ ಮಾಡ್ತೀನಿ. ನಿಮ್ಮ ಆಡಂಬರವನ್ನಲ್ಲ, ಭಕ್ತಿಯನ್ನ ನಿರೀಕ್ಷೆ ಮಾಡ್ತೀನಿ. ಅಂಬಲಿ ಮತ್ತು ಸೊಪ್ಪಿನ ಪಲ್ಯದಲ್ಲಿ ಏನು ನಿಮಗೆ ಆಡಂಬರ ಸಿಗುತ್ತೆ? ಈ ಕಡೆ ನೀವು ಒಬ್ಬಟ್ಟು, ವಿಧ ವಿಧವಾದಂತ ಭಕ್ಷ್ಯ ಭೋಜ ಮಾಡಿರ್ತೀರಿ, ಅದರಲ್ಲಿ ನೀವು ಐಷಾರಾಮಿ ಮತ್ತೊಂದು ನಿರೀಕ್ಷೆ ಮಾಡ್ಬೋದು. ಅಂಬಲಿಯಲ್ಲಿ ಏನು ಬಂತು ನಿಮಗೆ? ಏನಿಲ್ಲ. ಸೊಪ್ಪಿನ ಪಲ್ಯದಲ್ಲಿ ಏನು ಬಂತು? ಈ ರೀತಿಯ ಸಂದೇಶವನ್ನ ಅಮ್ಮನವರು ಕೊಟ್ಟಿರುವಂತದ್ದು ನೋಡಿ. ದೇವರು ಕೂಡ ನಮಗೆ ಕೇವಲ ಈ ಒಂದು ಆಡಂಬರ ಅದ್ದೂರಿ ಅಲ್ಲ, ಶುದ್ಧವಾಗಿರ್ಬೇಕು, ಮನಸ್ಸಿಂದ ಬಂದಿರೋ ಪೂಜೆಯನ್ನ ನಾನು ಸ್ವೀಕಾರ ಮಾಡ್ತೀನಿ ಅನ್ನೋ ಸಂದೇಶ ಇದ್ರಲ್ಲಿ. ಗುರುಜಿ, ಕತೆ ಎಷ್ಟು ಚಂದ ಆಯ್ತು, ಅದನ್ನ ಕೇಳಿದ್ರೆ ಒಂಥರ ರೋಮಾಂಚನ ಅನ್ಸುತ್ತೆ. ನಮ್ಮ ಸಂಪ್ರದಾಯದಲ್ಲಿ ಬರೋ ಎಲ್ಲಾ ಕತೆಗೂ ಒಂದಲ್ಲ ಒಂಥರ ಮೆಸೇಜ್ ಇದೆ, ಸಂದೇಶ. ಕಾಯಕ ಆಗಿರ್ಬೋದು, ಇವ್ರದೆಲ್ಲ ವಿಚಾರಗಳನ್ನ ಹೇಳ್ತಾ ಒಂದು ಮೆಸೇಜ್ ಅನ್ನು ನಮಗೆ ಕೊಡ್ತಾರೆ. ಅಂದ್ರೆ ಬರೀ ಆಡಂಬರ ಮುಖ್ಯ ಅಲ್ಲ. ಈಗ ಮಹಾಮಂಗಳಾರತಿ ಅಂತ ಮದಭ್ಯಾಸಾನೇತಿ ಏಕದಾ ಬ್ರಹ್ಮಣಮುಪಹರತಿ ಏಕದೇವ ಯಜಮಾನ ಆಗಸ್ತ್ಯಜೋ ದದಾತಿ. ಓಂ ಧ್ರುವಂತಯ ರಾಜಾಭರಣೋ ಧ್ರುವಂತಯವ ಬೃಹಸ್ಪತಿಃ ಧ್ರುವಂತರಿಂದ್ರಶ್ಚಾಗ್ನಿಶ್ಚರಾತ್ಮಂದ ಆರ್ಯಣಾ ಧ್ರುವಂ. ಓಂ ಧ್ರುವಂತಯ ರಾಜಾಭರಣೋ ಧ್ರುವಂತಯವ ಬೃಹಸ್ಪತಿಃ ಧ್ರುವಂತರಿಂದ್ರಶ್ಚಾಗ್ನಿಶ್ಚರಾತ್ಮಂದ ಆರ್ಯಣಾ ಧ್ರುವಂ. ಹೆಣ್ಣಪಾತ್ರಂ ಮದೋ ಪೂರ್ಣಂ ದದಾತಿ ಮದಭ್ಯಾಸಾನೇತಿ ಉತ್ತರಮಂಗಳಮಹಾನೀರಾಂಜನದೀಪಂ ಸಮರ್ಪಯಾಮಿ ವಸ್ತುರಕ್ಷಾಂ ಧಾರಯಾಮಿ ದೇವಮಾರಕ್ಷಾಚರಸಾ ಗೃಹ್ಣಾಮಿ ತನ್ನೋ ಲಕ್ಷ್ಮೀ ಪ್ರಚೋದಯಾತ್. ಓಂ ಸರ್ವಮಂಗಳಮಾಂಗಲ್ಯೇ ಶಿವೆ ಸರ್ವಾರ್ಥಸಾಧಕೆ ಶರಣ್ಯೇ ತ್ರ್ಯಂಬಕೆ ಗೌರಿ ನಾರಾಯಣೇ ನಮೋಸ್ತುತೆ. ಶರಣಾಗತ ದೇನಾಥ ಪರಿತ್ರಾಣಪರಾಯಣೇ ಸರ್ವಸ್ಯಾಪಿ ಹರೇ ದೇವಿ ನಾರಾಯಣ ನಮೋಸ್ತುತೆ. ಪ್ರೀತೋ ವರದೋ ಭವತು ಶ್ರೀಕೃಷ್ಣಾರ್ಪಣಮಸ್ತು. ಕಾಯೇನ ವಾಚಾ ಮನಸೇಂದ್ರಿಯರ್ವಾ ಬುದ್ಧ್ಯಾತ್ಮನಾ ವಾ ಪ್ರಕೃತಿ ಸ್ವಭಾವಾ ಕರೋಮಿ ಯದ್ಯಂ ಸಕಲಂ ಪರಸ್ಮೈ ನಾರಾಯಣಾಯೇತಿ ಸಮರ್ಪಯಾಮಿ. ಪ್ರಾರ್ಥನಾಂ ಮನಸೋಷ್ಟ ಪ್ರಾರ್ಥನಾಂ ಸಮರ್ಪಯಾಮಿ. ಗುರುಜಿ, ಎಂಥ ಭಾಗ್ಯ, ಕಾರ್ಯಕ್ರಮ ಮಧ್ಯದಲ್ಲೇ ಮಂಗಳಾರತಿ ಕೂಡ ಬಂತು. ಎಷ್ಟು ಚಂದವಾಗಿ ಶ್ರೀ ಚಕ್ರದ ಪೂಜೆನ ಮಾಡಲಾಗ್ತಾರೆ, ಎಷ್ಟು ವೈಭೋಗದಿಂದ ಮಾಡಲಾಗ್ತಿದೆ, ಹೇಗೆ ಸಾಧ್ಯ ಇದೆಲ್ಲ ಅಂತ ನೋಡಿ.
ಈ ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರದ ಪ್ರಾಣ ಪ್ರತಿಷ್ಠಾಪನೆ ಬಗ್ಗೆ ಸುಮಾರು ವೀಕ್ಷಕರು ಕೇಳಿದ್ರು, ಗುರುಗಳೇ ನಾವು ನೇರ ಪ್ರಸಾರದಲ್ಲಿ ನೋಡಬೇಕು ಮಹಾಲಕ್ಷ್ಮಿ ಶ್ರೀಚಕ್ರ ಯಂತ್ರಕ್ಕೆ ಹೇಗೆ ಪ್ರಾಣ ಪ್ರತಿಷ್ಠಾಪನೆ ಮಾಡ್ತಾರೆ ಅಂತ. ಇದು ಕೇವಲ ಈ ಶುಕ್ರವಾರ ಶನಿವಾರದ ಮಾತಲ್ಲ, ನಾವು ಪ್ರತಿದಿನವೂ ಕೂಡ ಇದೇ ಸ್ಥಳದಲ್ಲಿ ಮಹಾಲಕ್ಷ್ಮಿ ಪ್ರಾಣ ಪ್ರತಿಷ್ಠಾಪನೆ ಪೂಜೆ ಆಗುತ್ತೆ ನಿರಂತರವಾಗಿಯೂ ಕೂಡ. ಯಾಕೆಂದ್ರೆ ಇದು 1-2 ದಿವಸದ ಮಾತಲ್ಲ, ಯಾಕೆಂದ್ರೆ ಲಕ್ಷಾಂತರ ಜನ ಪ್ರತಿದಿನವೂ ಕೂಡ ಲಕ್ಷಾಂತರ ಜನ ಶ್ರೀಚಕ್ರ ಯಂತ್ರವನ್ನು ಬುಕ್ ಮಾಡ್ಕೋತಾ ಇರ್ತಾರೆ. ಅದಕ್ಕೆ ತಕ್ಕ ಹಾಗೆ ನಮ್ಮ ಅರ್ಚಕರ ತಂಡ ಏನಿರುತ್ತೆ ರೊಟೇಷನ್ ಆಗ್ತಾ ಇರುತ್ತೆ. ಪ್ರತಿದಿನವೂ ಕೂಡ ಚೇಂಜ್ ಆಗಿ ಇವತ್ತು ಬಂದಂತಹ ಅರ್ಚಕರು ಮತ್ತೆ ಅವರಿಗೆ ನಾವು ವಿಶ್ರಾಂತಿಯನ್ನು ಕೊಟ್ಟು 2-3 ದಿವಸ ನಂತರ ಕರೆಸ್ತೀವಿ, ಮತ್ತೆ ಹೊಸ ತಂಡ ಬರುತ್ತೆ. ನಿರಂತರವಾಗಿ ಪ್ರಾಣ ಪ್ರತಿಷ್ಠಾಪನೆ ಆಗ್ತಾ ಇರುತ್ತೆ. ವಿಶೇಷ ದಿನಕ್ಕೆ ಮಾತ್ರ ಸೀಮಿತ ಅಲ್ಲ, ಪ್ರತಿದಿನ ಆಗ್ತಾ ಇರುತ್ತೆ ಪ್ರಾಣ ಪ್ರತಿಷ್ಠಾಪನೆ. ಯಾಕಂದ್ರೆ 10, 15, 20, 25 ಲಕ್ಷ ಪ್ರಾಣ ಪ್ರತಿಷ್ಠಾಪನೆ. ಯಾರೇ ಬುಕ್ ಮಾಡ್ಕೊಂಡಾಗ್ಲೂ ಅವ್ರಿಗೆ ಈ ತರ ವೈಭೋಗದಿಂದ ಪೂಜೆ ಆಗುತ್ತೆ, ಪ್ರಾಣ ಪ್ರತಿಷ್ಠಾಪನೆ ಆಗಿ ಅವ್ರ ಮನೆಗೆ ತಲುಪುತ್ತೆ. ಹೌದು, ಅವ್ರು ಬುಕ್ ಮಾಡ್ಕೋತಾರೆ, ಅವ್ರ ಹೆಸರು ಕೇಳ್ತೀವಿ. ತದನಂತರ ಇಲ್ಲಿ ಕೂತ್ಕೊಂಡು ನಾಮಬಲದ ಮೇಲೆ ರಾಶಿ ನಕ್ಷತ್ರ ತೆಗೆದು ಅಥವಾ ಅವ್ರು ಕಳಿಸಿದ್ರೆ ರಾಶಿ ನಕ್ಷತ್ರವನ್ನ ಇಲ್ಲಿ ಇಟ್ಟು ಅವ್ರು ಏನು ವಿಶ್ ಇರುತ್ತೆ, ಮನಸ್ಸಿನ ಆಸೆ ಇಚ್ಛೆಗಳಿರುತ್ತೆ, ಅದನ್ನ ಎಲ್ಲವನ್ನ ಕೂಡ ಇಲ್ಲಿ ಪ್ರಾಣ ಪ್ರತಿಷ್ಠಾಪನೆ ಮಾಡಿ ನಿರಂತರವಾಗಿ ಇದು ಪ್ರಾಣ ಪ್ರತಿಷ್ಠಾಪನೆಯಾಗಿ ನಮ್ಮ ವೀಕ್ಷಕರ ಮನೆಗೆ ಹೋಗುತ್ತೆ. ಇಂತಹ ಪರಮ ಪವಿತ್ರ ಸ್ಥಳದಲ್ಲಿ ದಿವ್ಯವಾದ ತೇಜಸ್ಸು, ಅಷ್ಟಲಕ್ಷ್ಮಿ ಕುಬೇರ ಸಿದ್ಧಿ ಪೂಜೆ ಆಗಿ 30 ದಿವಸದ ಮೇಲೆ ವೀಕ್ಷಕರ ಮನೆಗೇನು ಶ್ರೀಚಕ್ರ ಹೋಗುತ್ತಲ್ಲ, ಭಾಗ್ಯದ ಬಾಗಿಲು ತೆರೆಯುತ್ತೆ. ಅಂತಹ ಪರಮ ಪವಿತ್ರ ಸಿದ್ಧಿ ಆಗುತ್ತೆ, ಶಕ್ತಿ ಇದೆ. ಅದಕ್ಕೋಸ್ಕರ ವೀಕ್ಷಕರು ಬರೀ ಶುಕ್ರವಾರ ಶನಿವಾರ ಶ್ರಾವಣ ಮಾಸ ಅಂತಲ್ಲ, ಅದಕ್ಕೆ ನಾನು ಹೇಳ್ತಾ ಇರ್ತೀನಿ ವೀಕ್ಷಕರಿಗೆ, ವರ್ಷದ 365 ದಿನ ಕೂಡ ನಮ್ಮ ಪ್ರಾಣ ಪ್ರತಿಷ್ಠಾಪನೆ ಪೂಜೆಯಲ್ಲಿ ನಡೀತಾ ಇರುತ್ತೆ. ಯಾವ ದಿವಸದಲ್ಲಾದ್ರೂ ಬುಕ್ ಮಾಡ್ಕೊಳ್ಳಿ. ನೀವು ವಿಶೇಷ ದಿನಕ್ಕೋಸ್ಕರ ಕಾಯಬೇಕು ಅಂತ ಇಲ್ಲ. ನಿಮಗೆ ಯಾವಾಗ ಈ ಶ್ರೀಚಕ್ರ ಯಂತ್ರವನ್ನ ನಾವು ಪ್ರತಿದಿನ ಲೈವಲ್ಲಿ ತೋರಿಸ್ತಾ ಇರ್ತೀವಿ, ಪಾಡ್ಕಾಸ್ಟಲ್ಲಿ ತೋರಿಸ್ತಾ ಇರ್ತೀವಿ, ಯಾವಾಗ ನೋಡ್ತೀರಿ ಆವಾಗ ಬುಕ್ ಮಾಡ್ಕೊಳ್ಳಿ. ಅದೇ ನಿಮಗೆ ವಿಶೇಷ ಹಬ್ಬ ಹರಿದಿನ, ಅದೇ ನಿಮಗೆ ವಿಶೇಷ ನಕ್ಷತ್ರ ತಿಥಿ ಯೋಗ ಕಾರಣ ಎಲ್ಲ. ಯಾಕೆಂದ್ರೆ ಇಲ್ಲಿ ಪ್ರತಿದಿನ 24/7 ಹೋಮ ಹವನ ಪ್ರಾಣ ಪ್ರತಿಷ್ಠಾಪನೆ ನಡೀತಾ ಇರುತ್ತೆ. ಅದಕ್ಕೆ ಯಾವ ಕಾಲಮಿತಿ ಇರೋದಿಲ್ಲ. ನೋಡಿದ ತಕ್ಷಣ ಬುಕ್ ಮಾಡ್ಕೊಳ್ಳಿ. 30 ದಿವಸ ಸಿದ್ಧಿ ಪೂಜೆಯಾಗಿ ವೀಕ್ಷಕರೇ ನಿಮ್ಮ ಮನೆಗೆ ಬರುತ್ತೆ. ಮುಂದೆ ಶ್ರೀಚಕ್ರ ನಿಮ್ಮ ಮನೆಗೆ ಬಂತು ಅಂದರೆ ಭಾಗ್ಯೋದಯವಾಗುತ್ತೆ. ಬಯಸಿದ್ದು ಎಲ್ಲವೂ ಕೂಡ ನಿಮಗೆ ಸಿಗುತ್ತೆ. ಬುಕ್ ಮಾಡ್ಕೊಳ್ಳೋದಕ್ಕೆ ಸ್ಕ್ರೀನ್ ಮೇಲೆ ನಂಬರ್ ಕಾಣಿಸ್ತಾ ಇದೆ. ಈಗ ವೀಕ್ಷಕರು ಕಾಯುವಂತಹ ಗಳಿಗೆ ಬಂದಿದೆ. ರೆಮಿಡಿ ಟೈಮ್. ಹೌದು. ಸೊ ಗುರುಜಿ, ರೆಮಿಡಿ ಶುರು ಮಾಡೋಣ. ಖಂಡಿತ. ಏನಿದೆ ಈ ವಾರಕ್ಕೆ ರೆಮಿಡಿ? 3 ರೆಮಿಡಿಯನ್ನ ಹೇಳ್ತೀನಿ ಈ ಶುಕ್ರವಾರದ ವಿಶೇಷ ಪಾಡ್ಕಾಸ್ಟ್ನಲ್ಲಿ. ಮೊದಲನೆಯದು, ನಾವು ಈ 2-3 ದಿವಸದ ಹಿಂದೆ ಇಲ್ಲೇ ನಾವು ಪಾಡ್ಕಾಸ್ಟ್ ಅನ್ನ ಮಾಡ್ತಾ ಇದ್ವಿ, ಶ್ರಾವಣ ಮಾಸದ ಪಾಡ್ಕಾಸ್ಟ್. ಇಲ್ಲಿ ನೋಡಿ ವೈರುಧ್ಯ ಹೇಗಿದೆ ಅಂದ್ರೆ, ಶ್ರಾವಣ ಮಾಸದ ಸೋಮವಾರಕ್ಕೆ ಈ ಹೂವು ವರ್ಜ್ಯ, ಕೊಡಬಾರ್ದು, ಈಶ್ವರನಿಗೆ ಸಮರ್ಪಣೆ ಮಾಡಬಾರ್ದು. ಆದರೆ ಶುಕ್ರವಾರ ಶನಿವಾರ ಈ ಹೂವನ್ನ ಮರಿದೆ ಸಮರ್ಪಣೆ ಮಾಡಬೇಕು ಲಕ್ಷ್ಮಿಗೆ. ಅದು ಯಾವ ಹೂವು? ಕೇದಿಗೆ ಹೂವು. ಕೇದಿಗೆ ಹೂವು ಅಂದ್ರೆ ಮಾತೆ ಮಹಾಲಕ್ಷ್ಮಿಗೆ ಬಹಳ ಪ್ರಿಯ. ಆದರೆ ಅಪ್ಪಿತಪ್ಪಿ ಅದನ್ನ ಈಶ್ವರನಿಗೆ ಸಮರ್ಪಣೆ ಮಾಡಬಾರ್ದು. ಈಶ್ವರನ ಶಾಪ ಕೇದಿಗೆ ಹೂ ಮೇಲಿದೆ. ಆದರೆ ನೀವು ಬೇಕು ಅಂತಾನೆ ಮಾತೆ ಮಹಾಲಕ್ಷ್ಮಿಗೆ ಶುಕ್ರವಾರ, ವರಮಹಾಲಕ್ಷ್ಮಿ ಶನಿವಾರಕ್ಕೆ ಕೇದಿಗೆ ಹೂ ಸಮರ್ಪಣೆ ಮಾಡಲೇಬೇಕು. ಬಹಳ ಒಳ್ಳೆಯದು. ಯಾರು ಜೋಡಿ ಕೇದಿಗೆ ಹೂವನ್ನ ಶುಕ್ರವಾರ ಶನಿವಾರ ವರಮಹಾಲಕ್ಷ್ಮಿ ದಿನ ಮಾತೆ ಮಹಾಲಕ್ಷ್ಮಿಗೆ ಸಮರ್ಪಣೆ ಮಾಡಿ ಮನಸ್ಸಿನ ಇಚ್ಛೆಗಳನ್ನ ಕೇಳ್ಕೊತಾರೋ ವರ್ಷ ಪೂರ್ತಿ ಆಗೋಷ್ಟರಲ್ಲಿ ಅವ್ರಿಗೆ ಸಿದ್ಧಿಸಿರುತ್ತೆ. ಎಂತಹ ಸಿಂಪಲ್ ರೆಮಿಡಿ ನೋಡಿ, ಎಷ್ಟು ಈಸಿ. ಹೌದು, ಹೂ ತಗೊಂಡ್ಬರೋದು, ಸಮರ್ಪಣೆ ಮಾಡಬೇಕು. ಬಟ್ ಆ ಹೂವಿನಲ್ಲಿ ಅಂತ ಶಕ್ತಿ ಇದೆ. ಮಾತೆ ಮಹಾಲಕ್ಷ್ಮಿಗೆ ಸಮರ್ಪಣೆ ಮಾಡಿದಾಗ ಇಚ್ಛಿತ ಫಲ ಚಿಟಿಕೆ ಹೊಡೆಯೋಷ್ಟರಲ್ಲಿ ಸಿದ್ಧಿ ಆಗುತ್ತೆ. ಇನ್ನು ಅರಿಶಿಣ ಅಂತ ಹೇಳ್ತಾ ಇದ್ದೆ. ಅರಿಶಿಣ ಮಾತೆ ಮಹಾಲಕ್ಷ್ಮಿಗೆ ಬಹಳ ಪ್ರಿಯ ಅಂತ ಹೇಳ್ತಾ ಇದ್ರಿ. ಶುಕ್ರವಾರ ಶನಿವಾರ ವರಮಹಾಲಕ್ಷ್ಮಿ ದಿನ ಅರಿಶಿಣದ ಪೇಸ್ಟ್ ಮಾಡಿಕೊಂಡು ಅದರಲ್ಲಿ ನಿಮ್ಮ ಒಂದು ಬೆರಳಿನಿಂದ, ಕೈ ಬೆರಳಿನಿಂದ ಹೊಸ್ತಿಲ ಒಳಗಿನಿಂದ ಮಾತೆ ಮಹಾಲಕ್ಷ್ಮಿ ನಿಮ್ಮ ದೇವರ ಮನೆಗೆ ಬರ್ತಾ ಇರೋ ತರ ಒಂದು ಹೆಜ್ಜೆ, ಅದರ ಮುಂದೆ ಇನ್ನೊಂದು ಹೆಜ್ಜೆ, ಅದರ ಮುಂದೆ ಇನ್ನೊಂದು ಹೆಜ್ಜೆ, ಈ ರೀತಿ ಅರಿಶಿಣದ ಫುಟ್ ಪ್ರಿಂಟ್ ರೆಡಿ ಮಾಡ್ಬೇಕು. ಅರಿಶಿಣದ ಪೇಸ್ಟಿನಿಂದ ಪಾದಗಳನ್ನ ಲಕ್ಷ್ಮೀ ಪಾದ ಬರಿಬೇಕು. ಎಲ್ಲಿಂದ? ನಿಮ್ಮ ಹೊಸ್ತಿಲ ಹೊರಗಡೆಯಿಂದ 2 ಹೆಜ್ಜೆ, ಅಲ್ಲಿಂದ ಈ ರೀತಿ ಮಾಡ್ಕೊಂಡು ಹಾಲ್ ನಲ್ಲಿ ದೇವ್ರ ಮನೆಯವರೆಗೂ ಮಾಡ್ಬೇಕು. ಇದು ತಾಯಿ ಒಳಗಡೆ ಬಂದು ನಮ್ಮ ದೇವರ ಕೋಣೆಯಲ್ಲಿ ನೆಲೆಸ್ತಾಳೆ, ಸ್ಥಿರ ಲಕ್ಷ್ಮೀ ವಾಸ ಅಂತ ಹೇಳಿ. ಆಮೇಲೆ ವಿಶೇಷವಾಗಿ ಈ ಶುಕ್ರವಾರ ಏನು ಗಳಿಗೆ ಬರುತ್ತಲ್ಲ, ಅಂದ್ರೆ
ಗುರುವಾರ. ಗುರುವಾರ ಮಧ್ಯರಾತ್ರಿ 12 ಗಂಟೆ ಆದಮೇಲೆ ಸಂಪತ್ ಶುಕ್ರವಾರ ಸ್ಟಾರ್ಟ್ ಆಗುತ್ತೆ. ಹೌದು. ಕರೆಕ್ಟಾಗಿ ಗುರುವಾರ ಕಳಿತು ಶುಕ್ರವಾರ ಬಂತು, ಮಿಡ್ನೈಟ್ ಮಧ್ಯರಾತ್ರಿ 12-12:30 ಒಳಗಡೆ ಕನಕದಾರ ಸ್ತೋತ್ರ ಹೇಳಬೇಕು. ಓಕೆ. ಕನಕದಾರ ಸ್ತೋತ್ರ ಹೇಳಿದ್ರೆ ಮನೆಯಲ್ಲಿ ಬಂಗಾರದ ಮಳೆ. ಗುರುಗಳೇ ನಮ್ಗೆ ಹೇಳಕ್ಕಾಗಲ್ಲ, ಏನ್ ಮಾಡ್ಬೇಕು ಅಂದ್ರೆ ಯೂಟ್ಯೂಬಲ್ಲಿ ನಮ್ಮ ಜೀತ್ ಮೀಡಿಯಾ ನೆಟ್ವರ್ಕ್ ಅಲ್ಲಿ ಕನಕದಾರ ಸ್ತೋತ್ರ ಅಪ್ಲೋಡ್ ಮಾಡಿದೀವಿ. ಅದನ್ನೇ ಅವರು ಕರೆಕ್ಟ್ 12:30 ಸಂಪತ್ ಶುಕ್ರವಾರ 12:30 ಪ್ಲೇ ಮಾಡ್ಲಿ. ಶುಕ್ರವಾರ ಕಳಿತು ಅಂದ್ರೆ ಸಂಪತ್ ಶನಿವಾರ ಅವತ್ತು ಅವರು ಪ್ಲೇ ಮಾಡ್ಲಿ. ಅದರ ರಿಸಲ್ಟ್ ನಿಮ್ಗೆ ಒಂದೇ ದಿವಸ ಹೇಳ್ಕೋಬೇಕು ಅಂತಿಲ್ಲ, ಪ್ಲೇ ಮಾಡಿದ್ರು ಸಾಕು. ಪ್ಲೇ ಮಾಡಿದ್ರು ಸಾಕು. 3 ಮುತ್ತಿನಂತರ ಮಿಡಿ ಕೊಟ್ಟಿದ್ದು ಮಾಡ್ಕೊಳ್ಳಿ ವೀಕ್ಷಕರು. ಸೂಪರ್ ಗುರುಜಿ. ಅಂಡ್ ನಾನ್ ನೋಡ್ತಾ ಇರೋದು ಏನಪ್ಪಾ ಅಂತಂದ್ರೆ ತುಂಬಾ ಈಸಿ ರೆಮಿಡೀಸ್ ಇವೆಲ್ಲ, ಹೌದು. ಕೈಗೆ ಎಟ್ಕೋ ಅಂತದ್ದು. ಹೌದು. ಯಾಕಂದ್ರೆ ರೆಮಿಡೀಸ್ ಅಂದ ತಕ್ಷಣ ಜನಕ್ಕೆ ಟೆನ್ಷನ್, ಏನ್ ಹೇಳ್ತಾರೆ, ಏನ್ ಮಾಡ್ಬೇಕು, ನಾನು ಎಲ್ಲಿಂದ ಇದೆಲ್ಲ ಹಂಗಲ್ಲ, ಹಿಂಗೆ ಚಿಟ್ಕೆಲ್ ಮಾಡುವಂತ ರೆಮಿಡೀಸ್. ಹೌದು ಹೌದು ಹೌದು. ಸೊ ವೀಕ್ಷಕರೇ, ತಾವು ಕೂಡ ಎಲ್ಲ ರೆಮಿಡೀಸ್ ಅನ್ನ ಯುಟಿಲೈಸ್ ಮಾಡ್ಕೊಳ್ಳಿ. ಗುರುಗಳೇ ತುಂಬಾ ಚಂದವಾಗಿ ನಮಗೆ ಎಲ್ಲ ವಿಸ್ತಾರವಾಗಿ ಹೇಗೆ ಪೂಜೆ ಮಾಡ್ಕೋಬೇಕು ಆ್ಯಂಡ್ ಈಸಿಯಾಗಿ ಸಿಂಪಲ್ ಆಗಿ ನಾವು ಹೇಗೆ ದೇವಿಯನ್ನ ಒಲಿಸ್ಕೋಬೇಕು ಅನ್ನೋದನ್ನ ತಿಳಿಸ್ಕೊಟ್ರಿ. ತಮಗೆ ಧನ್ಯವಾದ. ಓಂ ನಮೋ ಭಗವತೆ ವಾಸುದೇವಾಯ. ಮಾತೆ ಮಹಾಲಕ್ಷ್ಮಿಯ ಕೃಪೆ ನಮ್ಮ ಸಮಸ್ತ ವೀಕ್ಷಕ ಬಂಧುಗಳಿಗೆ ಇರಲಿ ಅಂತ ಆಶಿಸ್ತಾ, ಮತ್ತೆ ಸಂಪತ್ ಶುಕ್ರವಾರದ ಸಾಕಷ್ಟು ಪಾಡ್ಕಾಸ್ಟ್ಗಳಿದೆ, ಮುಂದೆ ಬರೋ ಹಬ್ಬದ ರೆಮಿಡಿಗಳಿದೆ. ಅಮ್ಮನವ್ರನ್ನ ದರ್ಶನ ಮಾಡ್ಕೊಂಡ್ರಿ, ಜೊತೆಗೆ ಈ ಪ್ರಾಣ ಪ್ರತಿಷ್ಠಾಪನೆ ಪೂಜೆಯನ್ನು ಕೂಡ ನೋಡಿದ್ರಿ, ಮಹಾಮಂಗಳಾರತಿ ಆಯಿತು. ಎಲ್ರಿಗೂ ಲಕ್ಷ್ಮೀ ಕೃಪೆ ಸದಾ ಇರಲಿ. ವೀಕ್ಷಕರೇ ನೋಡಿದ್ರಲ್ಲ, ಗುರುಜಿ ಪ್ರತಿ ವಾರನೂ ಕೂಡ ರೆಮಿಡೀಸ್, ಈಸಿ ರೆಮಿಡೀಸ್ ಹೇಳ್ತಾನೆ ಇದ್ದಾರೆ. ಆಗಲೇ ನಾವು 3ನೇ ವಾರಕ್ಕೆ ಬಂದು ತಲುಪಿದ್ದೀವಿ. ಇಲ್ಲಿಗೆ ಮುಗ್ದಿಲ್ಲ, 4ನೇ ವಾರ ಕೂಡ ಬಾಕಿ ಇದೆ. 4ನೇ ವಾರದಲ್ಲಿ ಗುರುಜಿ ಏನು ಇಂಟ್ರೆಸ್ಟಿಂಗ್ ಆಗಿ ಹೇಳ್ತಾ ಇದ್ದಾರೆ, ಯಾವುದನ್ನು ನೀವು ಅಳವಡಿಸ್ಕೋಬೋದು ಅನ್ನೋದನ್ನು ನೋಡೋದಕ್ಕೆ ಇನ್ನೂ ಸಮಯ ಬಾಕಿ ಇದೆ. ಅಲ್ಲಿವರೆಗೆ ನೋಡ್ತಾ ಇರಿ ಜೀತ್ ಮೀಡಿಯಾ ನೆಟ್ವರ್ಕ್. ನಾವು ಎಂದೆಂದಿಗೂ ನಿಮ್ಮೊಂದಿಗೆ. ಗುರುಜಿ 3 ಸಂಪತ್ ಶುಕ್ರವಾರಗಳನ್ನು ನಾವು ಕಳೆದಿದ್ದೀವಿ. 3 ವಾರ ಕೂಡ ವಿಶೇಷವಾಗಿ ಪೌರಾಣಿಕ ಕಥೆಯನ್ನು ಹೇಳಿದ್ರಿ, ರೆಮಿಡೀಸನ್ನು ಹೇಳಿದ್ರಿ. ಇನ್ನು 4ನೇ ವಾರ ಏನಿರುತ್ತೆ ಅಂತ? 4ನೇ ಸಂಪತ್ ಶುಕ್ರವಾರ ಮಾತ್ರ ವಿಶೇಷವಾದದ್ದು. ಯಾಕೆಂದರೆ ಆ ಅವಕಾಶ ಕೈ ಜಾರಿದರೆ ಮತ್ತೆ ನಾವು 1 ವರ್ಷ ಕಾಯಬೇಕಲ್ಲ. ಹಾಗಾಗಿ ಆ 4ನೆಯ ಸಂಪತ್ ಶುಕ್ರವಾರಕ್ಕೆ ನಿಮ್ಮ ಮನೆಯ ಹಣ ಇಡುವಂತಹ ತಿಜೋರಿಯಲ್ಲಿ ಒಂದು ವಸ್ತುವನ್ನು ಬಚ್ಚಿಡಬೇಕಾಗತ್ತೆ. ಆ ವಸ್ತು ಯಾವುದಪ್ಪ ಅಂತಂದರೆ ಆರಾಮಾಗಿ ನಿಮಗೆ ನಿಮ್ಮ ಸುತ್ತಮುತ್ತಲು ಪ್ರಕೃತಿಯಲ್ಲಿ ಸಿಗುತ್ತೆ. ಅದರ ಹೆಸರೇನು ಅಂದರೆ ಜೀತ್ ಮೀಡಿಯಾ ನೆಟ್ವರ್ಕ್, ಎಂದೆಂದಿಗೂ ನಿಮ್ಮೊಂದಿಗೆ.